ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೌತಮಿ ನವೀನ್. ಸೊ ನಿಮ್ಮ ಬಾಡಿನ ಹೇಗೆ ನಾರ್ಮಲ್ ಡೆಲಿವರಿಗೆ ಪ್ರಿಪೇರ್ ಮಾಡ್ಬೋದು ಅಂತ ಯಾಕೆ ಈ ಟಾಪಿಕ್ ತೊಗೊಂಡೆ ಅಂತ ಹೇಳಿದರೆ, ನಾನು ಈಗ ನೋಡ್ತಿರೋ ಹಾಗೆ 80-90% ಆಫ್ ದ ವಿಮೆನ್ಸ್ ಯಾರ್ಯಾರು ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದಾರೆ ಅಥವಾ ಇವಾಗ ಆಲ್ರೆಡಿ ಯಾರಿಗೆ ಡೆಲಿವರಿ ಆಗಿದೆ, ಆಲ್ಮೋಸ್ಟ್ ಎಲ್ಲರೂ ಸಿ ಸೆಕ್ಷನ್ ಆಪ್ಟ್ ಮಾಡ್ತಾ ಇದ್ದಾರೆ. ವೈ ಸಿ ಸೆಕ್ಷನ್ ಅಂತ ಎಲ್ಲರಿಗೂ ಅನಿಸುತ್ತೆ. ಹಾಗೆ ನಾವು ಚಿಕ್ಕದ್ರಿಂದ ಯಾವುದೇ ಒಂದು ಚಿಕ್ಕ ಸರ್ಜರಿ ಏನೂ ಇಲ್ಲದೇ ಬೆಳೆದು ಬಂದಿರ್ತೀವಿ. ಸಡನ್ನಾಗಿ ನಿಮ್ಮ ಬಾಡಿಯಲ್ಲಿ ಕಟ್ ಸ್ಟಿಚಸ್ ಎಲ್ಲ ಇರುತ್ತೆ ಅನ್ಬೇಕಾದ್ರೆ ನಮ್ಮ ಮೈಂಡ್ ಕೂಡ ಅದಕ್ಕೆ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ಸ್ಟಿಚಸ್ ಅಂತೆಲ್ಲ ಬಂದಾಗ ನಮಗೂ ಅದೊಂದು ಭಯ ಇರುತ್ತೆ. ಯಪ್ಪ, ಹೇಗೆ ಆಪ್ರೇಷನ್ ಥಿಯೇಟರ್ಗೆ ಹೋಗೇ ಇರಲ್ಲ, ಸಡನ್ನಾಗಿ ಹೋಗಬೇಕು, ಕಟ್ ಮಾಡ್ತಾರೆ, ಸ್ಟಿಚ್ ಮಾಡ್ತಾರೆ, ಹೇಗೆ ಇದೆಲ್ಲ ಅಂತ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಸೇಮ್ ಭಯ ನನಗೂ ಕೂಡ ಇತ್ತು. ನಾರ್ಮಲ್ ಡೆಲಿವರಿನ ಬಿಟ್ಟು ನಾನಂತೂ ಸಿ ಸೆಕ್ಷನ್ಗೆ ಒಂದು ಚೂರು ರೆಡಿ ಇರಲಿಲ್ಲ. ಬಿಕಾಸ್ ನನ್ನ ಮೈಂಡಲ್ಲಿ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ, ನನಗಾಗೋದು ನಾರ್ಮಲ್ ಡೆಲಿವರಿ, ನಾನು ಹೋಗೋದು ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲೇ ಯಾವ ಡಾಕ್ಟರ್ ಇರ್ತಾರೆ ಆ ಡಾಕ್ಟರ್ ಹತ್ರ ಹೋಗ್ತೀನಿ, ಮಾತಾಡ್ತೀನಿ, ನನ್ನ ಬಾಡಿನ ನಾರ್ಮಲ್ ಡೆಲಿವರಿಗೆ ರೆಡಿ ಮಾಡ್ಕೊತೀನಿ. ಸೊ ಇದರಲ್ಲಿ ನಮ್ಮ ಮಗುದು ಹಾರ್ಟ್ ಬೀಟ್ ಏನಿರುತ್ತೆ ಇದು ಮ್ಯಾಟರ್ ಆಗುತ್ತೆ, ಮಗು ಯಾವ ಪೊಸಿಷನಲ್ಲಿರೋದು ಮ್ಯಾಟ್ರ್ ಆಗುತ್ತೆ, ಎಲ್ಲನೂ ಮ್ಯಾಟರ್ ಆಗುತ್ತೆ. ಕೆಲವೊಂದು ಸಲ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲಿ ನಾನು ಕೇಳ್ದಂಗೆ ಮಗು ಹೆಲ್ದಿ ಆಗಿತ್ತು, ಎಲ್ಲನೂ ಕಾನ್ಸ್ಟೆಂಟ್ ಆಗಿತ್ತು, ಎಲ್ಲನೂ ಚೆನ್ನಾಗಿತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸಿ ಸೆಕ್ಷನ್ ಹೇಳಿಬಿಟ್ರು. ಏನಕ್ಕೆ ಸಿ ಸೆಕ್ಷನ್ ಇದೆಲ್ಲರಿಗೂ ಅನಿಸುತ್ತೆ. ಬಟ್ ನಾವೀಗ ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ನ ಕೇಳಿದ್ರೆ, ಇಲ್ಲ ಲಾಸ್ಟ್ ಮೂಮೆಂಟಲ್ಲಿ ಕಾಂಪ್ಲಿಕೇಶನ್ಸ್ ಆಯಿತು, ನಾವು ಇಂಡ್ಯೂಸ್ ಮಾಡಿದ್ವಿ, ಆದರೂ ಪೇಯ್ನ್ ಬರಲಿಲ್ಲ, ಅದು ಇದು ಅಂತ ತುಂಬ ಅಷ್ಟು ರೀಸನ್ಸ್ಗಳನ್ನ ಕೊಡ್ತಾರೆ. ಸೊ ಎಷ್ಟು ಬಟ್ ನನಗೆಲ್ಲನೂ ಬ್ಲೇಮ್ ಮಾಡ್ತಾಯಿಲ್ಲ, ಒಂದೊಂದು ಕೇಸಸಲ್ಲಿ ಆಗುತ್ತೆ. ಬಿಕಾಸ್ ಈಗ ನಮ್ಮಮ್ಮ, ಅವರಮ್ಮ, ಅಜ್ಜಿ, ಆಂಟಿದಿರು ಎಲ್ಲರೂ ಡೆಲಿವರಿ ಆಗ್ತಿತ್ತು, ಎಲ್ಲರಿಗೂ ನಾರ್ಮಲ್ ಡೆಲಿವರಿ. ಸಡನ್ನಾಗಿ ನಮ್ಮ ಜನ್ರೇಷನ್ ಬಂತು, ಆಲ್ಮೋಸ್ಟ್ ಎಲ್ಲರಿಗೂ ಸಿ ಸೆಕ್ಷನ್. ಹೋದ್ವಾ ಹಾಸ್ಪಿಟಲ್ಗೆ, ಒಂದಷ್ಟು ಖರ್ಚು ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ವಾ, ಎಲ್ಲ ಮುಗೀತು, ಅದಾದಮೇಲೆ ಹೋಗ್ತೀವಿ, ಸಿ ಸೆಕ್ಷನ್ ಮಾಡಿಸ್ಕೊಂಬರ್ತೀವಿ. ಆಮೇಲೆ ಒಂದು 2 to 3 months ಆದರೆ ಅಲ್ಲಿ ನೋವು ಇಲ್ಲಿ ನೋವು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಏನಕ್ಕೆ ನಮ್ಮ ಜನ್ರೇಷನ್ ಅವ್ರಿಗೆ ಈಗ ಆಗ್ತಾಯಿದೆ? ಫಸ್ಟ್ ಥಿಂಗ್ ನನಗೆ ಅನಿಸಿದ್ದು, ಇದು ನನ್ನ ಒಪಿನಿಯನ್, ನಾವೇನು ಅನ್ಕೋತೀವಿ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಒಂದು ಕಾಯಿಲೆ ಅಲ್ಲ, ನಾವು ಅದನ್ನು ಎಂಜಾಯ್ ಮಾಡಬೇಕು. ಇದನ್ನು ಫಸ್ಟ್ ನೀವು ಮೈಂಡಿಗೆ ಹಾಕ್ಕೊಳ್ಳಿ. ಪ್ರೆಗ್ನೆಂಟ್ ಆಯಿತು, 1-2 ಸಲ ವಾಮಿಟ್ ಮಾಡಿದ್ವಿ, ನಾರ್ಮಲ್ ವಾಮಿಟ್ ಮಾಡೋದಕ್ಕೂ ಪ್ರೆಗ್ನೆನ್ಸಿ ವಾಮಿಟ್ಗೂ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಬಿಕಾಸ್ ಒಂದು 5 ಸಲ ವಾಮಿಟಿಂಗ್ ಎಲ್ಲ ಆದಮೇಲೆ ನಾವು ಅದಕ್ಕೆ ಸ್ಟಿಕ್ ಆನ್ ಆಗಿಬಿಡುತ್ತೆ. ಇವಾಗ ವಾಮಿಟ್ ಬರುತ್ತೆ, ಮಾಡ್ತೀನಿ, ನೆಕ್ಸ್ಟ್ ನನ್ನ ಕೆಲಸ ಏನಿದೆ ಅದನ್ನು ನಾನು ಮಾಡ್ಕೊಂಡು ಹೋಗಬೇಕು. ಇದನ್ನು ಮೈಂಡಲ್ಲಿ ನಾವು ಫಿಕ್ಸ್ ಆಗಬೇಕು. ಇನ್ನು ಅಪ್ಪ ಅಮ್ಮ ಆಂಟಿ ಅವರೆಲ್ಲ ಸಪೋರ್ಟಿಗೆ ಮನೇಲಿದ್ದೆ ಅಂದರೆ ನಾವು ಇನ್ನೂ ಲೇಸಿ ಆಗಿಬಿಡ್ತೀವಿ, ಏನು ಕೆಲಸ ಮಾಡಲ್ಲ, ಕೂತಲ್ಲೇ ಎಲ್ಲನೂ ತಂದುಕೊಡ್ತಾರೆ, ಎಲ್ಲನೂ ತಿನ್ಕೊಂಡು ಚೆನ್ನಾಗಿದ್ರೆ ಬಾಡಿಯಲ್ಲಿ ಮೂಮೆಂಟ್ಸ್ ಇರಲ್ಲ. ಮೂಮೆಂಟ್ಸ್ ಇಲ್ಲದೆ ನಿಮ್ಮ ಬಾಡಿ ಹೇಗೆ ಫ್ಲೆಕ್ಸಿಬಲ್ ಆಗಿರುತ್ತೆ, ಹೇಗೆ ನಾರ್ಮಲ್ ಡೆಲಿವರಿಗೆ ನೀವು ನಿಮ್ಮ ಬಾಡಿನ ಪ್ರಿಪೇರ್ ಮಾಡ್ತೀರಾ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಬರೀ ನಾವು ಮೆಡಿಕೇಷನ್ಸ್ ತೊಗೊಂಡ್ವಿ, ಚೆನ್ನಾಗಿ ತಿಂದ್ವಿ, ಏನು ಆ ಕ್ರೇವಿಂಗ್ಸ್ ಇದೆ, ಈ ಕ್ರೇವಿಂಗ್ಸ್ ಇದೆ, ಎಲ್ಲ ಕ್ರೇವಿಂಗ್ಸ್ನೂ ಚೆನ್ನಾಗಿ ತಿನ್ಕೊಂಬಿಟ್ಟು ಆರಾಮಾಗಿದ್ವಿ, ಇದೆಲ್ಲ ಮ್ಯಾಟರ್ ಆಗೋಲ್ಲ. ಫಸ್ಟ್ ಥಿಂಗ್, ನಮ್ಮ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅನ್ನೋದನ್ನ ನಾವು ಕಂಡುಹಿಡ್ಕೊಬೇಕಾಗುತ್ತೆ. ಹಾಗೆಯೇ ನಾನು ಮಾಡಿದ್ದೇನು ಅಂತ ಹೇಳಿದ್ರೆ, ನಾನು ಪ್ರೆಗ್ನೆನ್ಸಿ ಕನ್ಸೀವ್ ಅಂತೆಲ್ಲ ಗೊತ್ತಾಗಾದ್ಮೇಲೆ 1 month ಸುಮ್ಮನೆ ಕೂತಿರ್ಬೋದು ಅಷ್ಟೇ. 1.5 month ಆಗಷ್ಟೊತ್ತಿಗೆ ಎಲ್ಲ ವೆಯ್ಟ್ ಲಿಫ್ಟ್ ಮಾಡ್ತಿದ್ದೆ, ಗಾಡಿ ಓಡಿಸ್ತಾ ಇದ್ದೆ. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 15 minutes ನಾನು ಗಾಡಿಯಲ್ಲಿ ಸ್ಕೂಲ್ಗೆ ಹೋಗಬೇಕಾಗಿತ್ತು, ಹೋಗ್ತಿದ್ದೆ. ಕ್ಲಾಸಸ್ ತೊಗೊತಾ ಇದ್ದೆ, ಸ್ಪೆಷಲ್ ಕ್ಲಾಸಸ್ ತೊಗೊತಾ ಇದ್ದೆ. ನಿಯರ್ಲಿ ನಾನು 5 months ತನಕ ನಾನು ಸ್ಪೆಷಲ್ ಕ್ಲಾಸಸ್ ತೊಗೊಂಡಿದ್ದೀನಿ. ದಟ್ಟು ಮಾರ್ನಿಂಗ್ 8 ಈವ್ನಿಂಗ್ 6 ತನಕ 10th standard ಕ್ಲಾಸ್ ಹ್ಯಾಂಡಲ್ ಮಾಡ್ತಿದ್ದೆ. ನನಗೆ ಏನೂ ಅನ್ನಿಸ್ತಾ ಇರಲಿಲ್ಲ, ಸುಸ್ತಾಗ್ತಾ ಇರಲಿಲ್ಲ. ಕೆಲವೊಬ್ರು ಹೇಳ್ತಾಯಿದ್ರು ಪ್ರೆಗ್ನೆಂಟ್ ಆಗಿದೆಯೋ ಮೆಲ್ಲೆ ಓಡಾಡೋ ಅದು ಇದು ಅಂತ. ನನಗೆ ಆ್ಯಸ್ ಅ ನಾರ್ಮಲ್ ಆಗೇ ಇದ್ದೆ, ನನಗೆ ಅಷ್ಟೊಂದೇನು ಅನಿಸಿಲ್ಲ. ಬಟ್ ಒಬ್ಬೊಬ್ಬರು ವಾಮಿಟಿಂಗ್, ಸುಸ್ತು, ಸುಸ್ತು ಎಲ್ಲರಿಗೂ ಆಗುತ್ತೆ. ನಮ್ಮ ಅಮ್ಮಂದಿರಿಗೂ ಆಗ್ತಿತ್ತು, ನಮ್ಮ ಅಜ್ಜಿದಿರಿಗೂ, ಆಂಟಿದಿರಿಗೂ ಎಲ್ಲರಿಗೂ ಆಗ್ತಿತ್ತು. ಬಟ್ ದ ಥಿಂಗ್ ಇಸ್, ನಮಗೆ ಕಂಟ್ರೋಲ್ ಮಾಡೋದನ್ನ ಕಲಿಬೇಕು. 1 ದಿನ 2 ದಿನ ಆಗುತ್ತೆ, ಎಳ್ನೀರು ಕುಡೀರಿ, ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳಿ. ಬೇಕಾದಷ್ಟು ಆಪ್ಷನ್ಸ್ ಇದೆ. ನಾವೇನಂದ್ರೆ ಸುಸ್ತಾಯ್ತಾ ಹೋಗಿ ಮಲ್ಕೊ. ತುಂಬ ಜನರನ್ನ ನಾನು ನೋಡಿದ್ದೀನಿ, ಅವ್ರಿಗೇನಂದ್ರೆ ಅವ್ರ ಬಾಡಿ ಅವ್ರ ಕಂಟ್ರೋಲಲ್ಲಿರಲ್ಲ. ಫಸ್ಟ್ ನಮ್ಮ ಬಾಡಿ ನನ್ನ ಕಂಟ್ರೋಲಲ್ಲಿರಬೇಕು. ನನ್ನ ಬಾಡಿ ನನ್ನ ಕಂಟ್ರೋಲಲ್ಲಿತ್ತು, ಬಟ್ ಏನಂದರೆ ನಾನು ಆ್ಯಕ್ಟಿವಾಗಿ ಓಡಾಡ್ತೀನಿ ಬಿಟ್ಟರೆ ನಾನು ಎಕ್ಸಸೈಸ್ ಮಾಡಲ್ಲ, ಯೋಗ ಮಾಡಲ್ಲ. ಇದನ್ನೆಲ್ಲ ನಿಮಗೆ ಹೇಳ್ತಿಲ್ಲ ಮಾಡಬೇಡಿ ಅಂತ, ಕೆಲವೊಬ್ಬರು ಮಾಡಿ ಕಂಟ್ರೋಲಲ್ಲಿ ಇಟ್ಕೊಂಡವರು ಇದ್ದಾರೆ. ಬಟ್ ನಂತರ ಎಲ್ಲ ಸುಮ್ಮನೆ ಓಡಾಡಿಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಇದ್ದವರು ಕೂಡ ನಾರ್ಮಲ್ ಡೆಲಿವರಿ ಆಗ್ಬೋದು. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ನನ್ನನ್ನು. ಸೊ ಆಲ್ಮೋಸ್ಟ್ ಎಲ್ಲನೂ ಆರಾಮಾಗಿ ಹೋಗ್ತಾ ಇತ್ತು. 5 months ತನಕ ಕೆಲಸ ಮಾಡಿದ್ದೀನಿ, 5-6 months ತನಕ ಕೆಲಸ ಮಾಡಿದ್ದೀನಿ. ಆಮೇಲೆ ಇನ್ನೊಂದು 3-4 months ನಾನು ರೆಸ್ಟ್ ಮಾಡಿದೆ. ಬಟ್ ನನಗೆ 7-8 months ಆದಾದಮೇಲೆ ನನಗೆ ಮಗು ಇನ್ನೂ ಬ್ರೀಚ್ ಪೊಸಿಷನಲ್ಲಿತ್ತು, ರೊಟೇಟ್ ಆಗಿರಲಿಲ್ಲ.
ಅಂದರೆ ಇವಾಗ ಸ್ಕ್ಯಾನಿಂಗ್ ಎಲ್ಲ ಏನಂದರೆ ನಿಮಗೆ 1 ವೀಕ್ ಮುಂಚೆ ಹೇಳಿಬಿಡ್ತಾರೆ. ಆ ಮುಂಚೆ ಹೇಳೋದ್ರಿಂದ ಮಗು ರೊಟೇಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ, ಅದು ಯಾವುದೂ ಗೊತ್ತಾಗಲ್ಲ. ಸೊ 9 ಮಂತ್ ತನಕ ನಂಗೆ ಅದೊಂದು ತಲೆಯಲ್ಲಿತ್ತು. 9 ಮಂತ್ ಸ್ಕ್ಯಾನಿಂಗಿಗೆ ಹೋಗಿ ಡಾಕ್ಟರ್ ಹತ್ರ ಹೋದಾಗ ಹೇಳೋದು ಫಸ್ಟ್ ನಾರ್ಮಲ್ ಡೆಲಿವರಿ ಆಗಿದೆ, ಏನೂ ವರಿ ಮಾಡಬೇಡ, ಸೆಕೆಂಡ್ ಕೂಡ ನಿನಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ತುಂಬ ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು. ಹಾಗಂತ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವರೊಬ್ಬರೇ ಒಳ್ಳೆ ಡಾಕ್ಟರ್ ಅಂತ ಹೇಳಲ್ಲ. ಬಿಕಾಸ್ ನನಗೆ ಫಸ್ಟ್ ಡೆಲಿವರಿ ಮಾಡಿಸಿದ್ದೆ ಯಾರು, ಸೆಕೆಂಡ್ ಡೆಲಿವರಿ ಮಾಡಿಸಿದ್ದು ಡಾಕ್ಟರ್ ಕೂಡ ಅಲ್ಲ, ಹೇಳಬೇಕಂದ್ರೆ ಸ್ಟೂಡೆಂಟ್ಸ್ಗಳೇ ಡೆಲಿವರಿ ಮಾಡಿಸ್ಬಿಟ್ರು. ನಾರ್ಮಲ್ ಡೆಲಿವರಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೆಲ್ಲ ಲೈಕ್ ಅದೇನಾದರೂ ಇನ್ಸ್ಟಿಟ್ಯೂಟ್ ಆಗಿದ್ದರೆ ಸೊ ಅಲ್ಲಿ ಸ್ಟೂಡೆಂಟ್ಸೇ ಬಂದು ಮಾಡಿಸ್ಬಿಡ್ತಾರೆ ಡೆಲಿವರಿ, ಏನೂ ಭಯ ಇರಲ್ಲ, ಆರಾಮಾಗಿ ಹೋಗ್ಬೋದು. ಒಂದು ನಮ್ಮ ತಲೆಯಲ್ಲಿ ಇಟ್ಕೊಬೇಕಾಗಿದ್ದು, ನನಗನ್ಸಿದ್ದು, ನನ್ನ ಮೈಂಡಲ್ಲಿ ನಾನು ಇಟ್ಕೊಂಡಿದ್ದೇನು ಅಂತ ಹೇಳಿದ್ರೆ, ನಾರ್ಮಲ್ ಡೆಲಿವರಿ ಆದರೆ 1 ದಿನ ಪೇಯ್ನ್ ತಿಂತೀಯಾ, 2 ದಿನ ಪೇಯ್ನ್ ತಿಂತೀಯಾ, ಇಟ್ಸ್ ಓಕೆ. ಬಟ್ ಸಿಕ್ಷನ್ ಆದರೆ ಲೈಫ್ ಲಾಂಗ್ ನೋವು, ಬೆನ್ನು ನೋವು, ಸೊಂಟ ನೋವು, ಆ ನೋವು ಈ ನೋವು ಅಂದ್ಕೊಂಡು ನೋವಲ್ಲೇ ಜೀವನ ಮುಗಿಯುತ್ತೆ. ಸೊ ಇದೆಲ್ಲ ಬೇಡ ಅಂತ ಹೇಳಿದ್ರೆ ಆರಾಮಾಗಿರಿ, ಆದಷ್ಟು ವಾಕ್ ಮಾಡಿ, ಕೆಲಸ ಮಾಡಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ನಿಮ್ಮ ಬಾಡಿ ಅಷ್ಟು ಫ್ಲೆಕ್ಸಿಬಲ್ ಆಗುತ್ತೆ. ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ. ಇನ್ನೂ ನಿಮ್ಗೆ ಏನಾದರೂ ಕನ್ಸ್ಟ್ರೆಂಟ್ ಇಲ್ಲ ಅಂತ ಆದರೆ ಗೌರ್ಮೆಂಟ್ ಹಾಸ್ಪಿಟಲ್ನ ದಯವಿಟ್ಟು ಟ್ರೈ ಮಾಡಿ, ಒಳ್ಳೆ ಫೆಸಿಲಿಟೀಸ್ ಇದೆ ಎಲ್ಲ ಕಡೆನೂ ಅಷ್ಟೇ. ಗೌರ್ಮೆಂಟ್ ಅಂತ ಹೇಳಿದ್ರೆ ನಾನು ಹೋದಾಗ ಜಡ್ಜ್ ವೈಫ್ ಬಂದಿದ್ದರು, ತುಂಬ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರ್ಯಾರೆಲ್ಲ ಇದ್ದರು ಅವ್ರದ್ದು ವೈಫ್ನೆಲ್ಲ ಅಲ್ಲಿ ಕರ್ಕೊಂಬಂದಿದ್ರು ಡೆಲಿವರಿಗೆ. ನೋಡಿ ನನಗೆ ಖುಷಿ ಆಯಿತು, ಐ ಟುಕ್ ಅ ರೈಟ್ ಡಿಸಿಷನ್ ಅಂತ ನನಗೆ ಅನ್ನಿಸ್ತು. ಅದಷ್ಟು ಗೌರ್ಮೆಂಟ್ ಹಾಸ್ಪಿಟಲ್, ಗೌರ್ಮೆಂಟ್ ಫೆಸಿಲಿಟೀಸ್ ಏನಿದೆ ಅದಷ್ಟು ಯೂಸ್ ಮಾಡ್ಕೊಳ್ಳಿ. ಅದಿಲ್ಲದೇ ನಿಮಗೆ ಪೇಯ್ನ್ ಬರೋ ತನಕ ನೀವು ಹಾಸ್ಪಿಟಲ್ ಹೋಗಬೇಡಿ. ಸುಮ್ಮನೆ ಡೇಟ್ ಆಯಿತು ಪೇಯ್ನ್ ಬರಲಿಲ್ಲ ಅಂತೆಲ್ಲ ಹಾಸ್ಪಿಟಲ್ ಹೋದರೆ ಡೆಫಿನೆಟ್ಲಿ ಅವರು ಸೆಕ್ಷನ್ಗೆ ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ಸೊ ಸೆಕ್ಷನ್ ಮಾಡಿಸ್ಕೊಬೇಕಾಗುತ್ತೆ. ಯೋಚನೆ ಮಾಡಿ ಡಿಸಿಷನ್ನ ತೊಗೊಳ್ಳಿ. ಬಾಡಿನ ಆದಷ್ಟು ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳಿ, ಹೈಡ್ರೇಟೆಡ್ ಆಗಿರಿ, ಹಾಗೆ ಸ್ವಲ್ಪ ವಾರ್ಮಪ್ ಎಕ್ಸಸೈಸಸ್ ಎಲ್ಲ ಮಾಡಿಕೊಂಡು ನಾರ್ಮಲ್ ಡೆಲಿವರಿಗೆ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ನನ್ನ ಜರ್ನಿ ಇಷ್ಟ ಆಗಿತ್ತು. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.